ನೀವು ಕನ್ನಡದ ಕೋಟ್ಯಾಧಿಪತಿ ಸೀಸನ್ 2 ನೋಡಿರ್ತೀರಾ. 2013 ಏಪ್ರಿಲ್ನಲ್ಲಿ ಒಬ್ಬ ಸಾಧಾರಣ ಕೋಳಿ ಅಂಗಡಿಯಲ್ಲಿ ಕೆಲಸ ಮಾಡೋ ಲಾರಿ ಕ್ಲೀನ್ ಮಾಡೋ ಹುಡುಗ ಹಾಟ್ ಸೀಟ್ ಮುಂದೆ ಕುಳಿತುಕೊಂಡಿದ್ದ. ಅವರ ಹೆಸರೇ ಹುಸೇನ್ ಬಾಷಾ. ಹುಸೇನ್ ಬಾಷಾ ಗೆದ್ದಿದ್ದು ಕೆಟ್ಟ ಕನಸಿನಲ್ಲೂ ಆಲೋಚನೆ ಮಾಡಲಾರದಷ್ಟು ಪಕ್ಕಾ 1 ಕೋಟಿ. ಇವತ್ತು ಹುಸೇನ್ ಬಾಷಾ ಅವರಿಗೆ ಆ 1 ಕೋಟಿ ಹೇಗೆ ಬದುಕು ಬದಲಾಯಿಸಿತು, ಅವರು ಆ ದುಡ್ಡನ್ನು ಏನು ಮಾಡಿದ್ರು, ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನೋಡೋಣ. ಹುಸೇನ್ ಬಾಷಾ ಅವರ ಕತೆ ಶುರುವಾಗೋದು ತುಂಬಾ ಕಷ್ಟದ ಹಿನ್ನೆಲೆಯಿಂದ. ಕುಟುಂಬದ ಬಡತನ ಮತ್ತು ಫೈನಾನ್ಷಿಯಲ್ ಪ್ರೆಷರ್ ಕಾರಣದಿಂದ ಅವರು ತಮ್ಮ ಶಿಕ್ಷಣವನ್ನು ಮಧ್ಯದಲ್ಲೇ ನಿಲ್ಲಿಸಬೇಕಾಯಿತು. 4 ವರ್ಷ ಶಾಲೆ ಕಾಲೇಜಿಗೆ ಹೋಗೋಕ್ಕಾಗದೆ ತಮ್ಮ ಫ್ಯಾಮಿಲಿ ರನ್ ಮಾಡೋಕ್ಕೋಸ್ಕರ ಚಿಕ್ಕ ಚಿಕ್ಕ ಕೆಲಸ ಮಾಡಿದ್ರು. ಲಾರಿಗಳನ್ನು ಕ್ಲೀನ್ ಮಾಡೋದು, ಕೋಳಿ ಅಂಗಡಿಯಲ್ಲಿ ಕೆಲಸ ಮಾಡೋದು, ಈ ತರ ತುಂಬಾ ಪರಿಶ್ರಮ ಪಟ್ಟರು. ಅವರಿಗೆ ಜೀವನದಲ್ಲಿ ದೊಡ್ಡ ಆಸೆ ಇಂಥದ್ದು ಏನೂ ಇರಲಿಲ್ಲ. ಅವರಿಗೆ ಇರೋದು ಒಂದೇ ಒಂದು ಗುರಿ, ಅದೇನಂದ್ರೆ ನಮಗೆ ತುಂಬಾ ಸಾಲ ಇದೆ, ಇದನ್ನು ತೀರಿಸಿದ್ರೆ ಸಾಕು ಅಂತ. ಅವರ ಕುಟುಂಬದ ಮೇಲೆ ಸುಮಾರು 4 ಲಕ್ಷ ಸಾಲ ಇತ್ತು. ಈ 4 ಲಕ್ಷ ಸಾಲ ತೀರಿಸೋಕೆ ಅವರು ತುಂಬಾ ಕಷ್ಟಪಡ್ತಿದ್ರು. ಹುಸೇನ್ ಬಾಷಾ ಫಾಸ್ಟೆಸ್ಟ್ ಫಿಂಗರ್ಸ್ ಗೆದ್ದು ಹಾಟ್ ಸೀಟ್ ಮುಂದೆ ಕುಳಿತುಕೊಂಡಿದ್ರು. ಅವರು ಶೋಗೆ ಬಂದಾಗ ಅವರ ಆಸೆ ಏನು ಗೊತ್ತಾ, ನಾನು ಒಂದು 3.2 ಲಕ್ಷ ಅಥವಾ 4 ಲಕ್ಷ ಗೆದ್ದರೆ ಸಾಕು ಸರ್, ನಮ್ಮ ಫ್ಯಾಮಿಲಿ ಸಾಲ ತೀರಿಸ್ಬಿಡ್ತೀನಿ ಅಂತ ಹೇಳ್ತಿದ್ರು. ನೋಡಿ, ಒಬ್ಬ ಸಾಧಾರಣ ಹುಡುಗನ ಆಸೆ ಎಷ್ಟು ಸಿಂಪಲ್ ಆಗಿತ್ತು ಅಂತ. ಆದ್ರೆ ಅದೃಷ್ಟ ಪೂರ್ತಿ ಬೇರೆ ತರ ಪ್ಲಾನ್ ಮಾಡಿತ್ತು. ಅವರ ಸ್ಪಷ್ಟ ಆಲೋಚನೆ ಮತ್ತು ತಿಳುವಳಿಕೆಯಿಂದ ಪ್ರತಿಯೊಂದು ಪ್ರಶ್ನೆಗೆ ಕರೆಕ್ಟ್ ಉತ್ತರ ಕೊಡುತ್ತಾ ಹೋದ್ರು. 10 ಲಕ್ಷ, 25 ಲಕ್ಷ, 50 ಲಕ್ಷ, ಹೀಗೆ ಒಂದು ಇತಿಹಾಸವೇ ಶುರುವಾಯಿತು. ಕೊನೆಗೆ 1 ಕೋಟಿ ಪ್ರಶ್ನೆ ಬಂದಾಗ ಪೂರ್ತಿ ಕರ್ನಾಟಕ ಉಸಿರು ಬಿಗಿ ಹಿಡಿದು ನೋಡುತ್ತಿತ್ತು. ಹಾಗೆಯೇ ಹುಸೇನ್ ಬಾಷಾ ಸರಿಯಾದ ಉತ್ತರ ನೀಡಿದ್ರು. 1 ಕೋಟಿ ವಿನ್ನರ್ ಆಗಿ ಇತಿಹಾಸವೇ ಸೃಷ್ಟಿ ಮಾಡಿದ್ರು. 1 ಕೋಟಿ ಗೆದ್ದ ಮೇಲೆ ಕೆಲವು ಜನ ಅದನ್ನು ಮನ ಬಂದಂತೆ ಖರ್ಚು ಮಾಡ್ತಾರೆ. ಆದ್ರೆ ಹುಸೇನ್ ಬಾಷಾ ತುಂಬಾ ಗ್ರೌಂಡೆಡ್ ಆಗಿ ಪ್ರಾಕ್ಟಿಕಲ್ ಆಗಿ ಡಿಸಿಷನ್ ತಗೊಂಡ್ರು. ಅವರು ಮಾಡಿದ ಮುಖ್ಯ 3 ಪ್ಲಾನ್ ಗಳು ಯಾವುದು ಗೊತ್ತಾ? 1, ಸಾಲ ತೀರಿಸುವುದು. ಅವರ ಫ್ಯಾಮಿಲಿಯ 4 ಲಕ್ಷ ರೂಪಾಯಿ ಸಾಲವನ್ನು ಪೂರ್ತಿಯಾಗಿ ತೀರಿಸಿದ್ರು. ಕುಟುಂಬದ ತಲೆಯಲ್ಲಿದ್ದ ದೊಡ್ಡ ಭಾರ ಕಡಿಮೆ ಆಯಿತು. 2, ಶಿಕ್ಷಣ ಮುಂದುವರೆಸಿದ್ರು. ಡಿಗ್ರಿ ಮಾಡಬೇಕು ಅನ್ನೋದು ಅವರ ದೊಡ್ಡ ಕನಸಾಗಿತ್ತು. 4 ವರ್ಷ ಡ್ರಾಪ್ ಔಟ್ ಆಗಿದ್ರು ಸಹ ಗೆದ್ದ ದುಡ್ಡಿನಿಂದ ತಮ್ಮ ಬ್ಯಾಚುಲರ್ ಆಫ್ ಆರ್ಟ್ಸ್ ಅಂದ್ರೆ BA ಡಿಗ್ರಿಯನ್ನು ಕಂಪ್ಲೀಟ್ ಮಾಡೋಕೆ ಪ್ಲಾನ್ ಮಾಡಿದ್ರು. 3, ಕುಟುಂಬಕ್ಕೆ ಆಸರೆ ಅಂದ್ರೆ ತಮ್ಮ ತಂದೆ ತಾಯಿ ಮತ್ತು ಅಣ್ಣ ತಂಗಿಯರಿಗೆ ಒಬ್ಬ ಸ್ಟ್ರಾಂಗ್ ಬ್ಯಾಕ್ ಬೋನ್ ಆಗಿ ನಿಂತು ಸಪೋರ್ಟ್ ಮಾಡಿದ್ರು. ಅವರು ಪ್ರೈಸ್ ಮನಿ ಗೆದ್ದ ಮೇಲೆ ಟ್ಯಾಕ್ಸ್ ಕಟ್ ಆಗಿ ಅವರ ಕೈಗೆ 69,10,000 ರೂಪಾಯಿ ಸಿಕ್ಕಿತು. ಪಬ್ಲಿಸಿಟಿ ಮತ್ತು ಲೈಮ್ ಲೈಟ್ ನಿಂದ ದೂರ ಇರೋಕೆ ಹುಸೇನ್ ಬಾಷಾ ಇಷ್ಟಪಟ್ಟರು. ಸಾಲ ತೀರಿಸಿದ ಮೇಲೆ ಮತ್ತು ಶಿಕ್ಷಣ ಮುಗಿಸಿದ ನಂತರ ಅವರ ಮುಂದಿನ ಇನ್ವೆಸ್ಟ್ಮೆಂಟ್ ಗಳ ಬಗ್ಗೆ ಹೆಚ್ಚಿನ ವಿವರಗಳನ್ನು ಅವರು ಪಬ್ಲಿಕ್ ಆಗಿ ಎಲ್ಲೂ ಹಂಚಿಕೊಂಡಿಲ್ಲ. ಆದ್ರೆ ಒಂದು ವಿಷಯ ಸ್ಪಷ್ಟ, ಒಂದು ಚಿಕ್ಕ ಸಾಲ ತೀರಿಸೋಕೆ ಕಷ್ಟಪಡುತ್ತಿದ್ದ ಹುಡುಗ ತಮ್ಮ ಪ್ರಾಮಾಣಿಕ ಮತ್ತು ಜ್ಞಾನದಿಂದ ತಮ್ಮ ಕುಟುಂಬದ ಬದುಕನ್ನೇ ಬದಲಾಯಿಸಿ ಬಿಟ್ಟರು. ಹುಸೇನ್ ಬಾಷಾ ಅವರ ಬಗ್ಗೆ ನಿಮಗೇನು ಅನಿಸಿತು? ಹಾರ್ಡ್ ವರ್ಕ್ ಮತ್ತು ರೈಟ್ ಟೈಮಿಂಗ್ ಇದ್ರೆ ಜೀವನ ಹೇಗೆ ಬೇಕಾದರೂ ಬದಲಾಗುತ್ತೆ ಅಲ್ವಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇಂಥ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ ಗಳಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಮುಂದಿನ ವಿಡಿಯೋಲಿ ಸಿಗೋಣ. ಅಲ್ಲಿ ತನಕ ಧನ್ಯವಾದಗಳು.